ಈಗ ಮಕ್ಕಳೇ ನೋಡಿ, ರಿಲೇಷನ್ ಮತ್ತು ಫಂಕ್ಷನ್ಸ್ನಲ್ಲಿ ರ್ಯಾಷನಲ್ ಫಂಕ್ಷನ್ಸ್ ಇದಕ್ಕೆ ಮುಂಚೆ ನಾವು ಪಾಲಿನಾಮಿಯಲ್ ಫಂಕ್ಷನ್ಸ್ನ ಡಿಸ್ಕಸ್ ಮಾಡಿದ್ದೆ. ಇದಾದ ನಂತರ ರ್ಯಾಷನಲ್ ಫಂಕ್ಷನ್ಸ್ ಅಂತ ಹೇಳಿದರೆ ಪಿ ಬೈ ಕ್ಯೂ ಫಾರ್ಮ್ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0. ಇದು ಬೇಸಿಕ್ ಡೆಫಿನಿಷನ್ಸ್ ನಂಬರ್ಸ್ನಲ್ಲಿ. ರ್ಯಾಷನಲ್ ಫಂಕ್ಷನ್ಸ್ನಲ್ಲಿ ಯಾವಾಗೂ ಏನಿರುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಪಾಲಿನಾಮಿಯಲ್ ಫಂಕ್ಷನ್ ಡಿವೈಡೆಡ್ ಬೈ ಪಾಲಿನಾಮಿಯಲ್ ಫಂಕ್ಷನ್. ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಯಾವುದೇ ಲೀನಿಯರ್ ಫಂಕ್ಷನ್ ಬೈ ಲೀನಿಯರ್ ಫಂಕ್ಷನ್ ಇದ್ದರೆ ಅದು ಪಾಲಿನಾಮಿಯಲ್, ಅದು ರ್ಯಾಷನಲ್ ಫಂಕ್ಷನ್ ಆಗುತ್ತೆ. ಮತ್ತು ಇದರೊಳಗೆ ಇದ್ರೊಳಗೆ ನೋಡಿ ಡೆಫಿನೇಷನಲ್ಲಿ ಪಾಲಿನಾಮಿಯಲ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ವೇರ್ ಜಿ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0. ನೋಡಿ, ಸಮಥಿಂಗ್ ಡಿವೈಡೆಡ್ ಬೈ 0 ಇಸ್ ಗಿವ್ಸ್ ಇನ್ಫಿನಿಟಿ ಆರ್ ನಾಟ್ ಡಿಫೈನ್ಡ್, ಅನ್ಡಿಫೈನ್ಡ್. ಸೊ ಅದಕ್ಕೋಸ್ಕರ ಯಾವಾಗಾದರೂ ನಿಮಗೆ ಪಾಲಿನಾಮಿಯಲ್ ಫಂಕ್ಷನ್ ರ್ಯಾಷನಲ್ ಫಂಕ್ಷನ್ ಸಿಕ್ಕಿದ್ದಾಗ, ರ್ಯಾಷನಲ್ ಫಂಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಪಿ ಬೈ ಕ್ಯೂ ಫಾರ್ಮ್ನಲ್ಲಿರುತ್ತೆ. ಅದರೊಳಗೆ ನೀವು ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಇರಬೇಕು. ಇದರೊಳಗೆ ಎಕ್ಸಾಂಪಲ್ನಲ್ಲಿ ನೋಡಿ, ಈ ಎಕ್ಸಾಂಪಲ್ ತೊಗೊತಿದ್ದೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3x ಪ್ಲಸ್ 1 ಡಿವೈಡೆಡ್ ಬೈ 7x ಪ್ಲಸ್ 2. ಇದರೊಳಗೆ ಬೇಸಿಕ್ಕಾಗಿ 7x ಪ್ಲಸ್ 2 ಇಸ್ ನಾಟ್ ಈಕ್ವಲ್ಸ್ ಟು 0. 7x ಬೈ 2 ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು ಮೈನಸ್ 2. x ನಾಟ್ ಈಕ್ವಲ್ಸ್ ಟು ಮೈನಸ್ 2 ಬೈ 7. ಸೊ ಇದು ಫಂಕ್ಷನ್ನಲ್ಲಿ ನಾವೇನು ಬರೀತೇವೆ, ಡೊಮೇನ್ ಬರೆಯುವಾಗ ಡೊಮೇನ್ನಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಮೈನಸ್ 2 ಬೈ 7. ಅಂದರೆ ರಿಯಲ್ ನಂಬರ್ಸ್ನಲ್ಲಿ ಏನು ಬೇಕಾದರೂ ತೊಗೋಬೋದು, ಆದರೆ 2 ಬೈ 7 ತೊಗೋಬಾರ್ದು. ಓಕೆ, ಅದೇ ರೀತಿಯಲ್ಲಿ ಇವಾಗ ಇದ್ರದ್ದು ಗ್ರಾಫ್ ಹಾಕೋದು ನೋಡೋಣ. ಗ್ರಾಫ್ ಅಂದರೆ ಇದ್ರ ಗ್ರಾಫ್ ಹಾಕೋಣ. 1 ಬೈ ಎಕ್ಸಿನ ಇದರದ್ದು ಗ್ರಾಫ್ ಹಾಕ್ಬೋದು, ಆದರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಪ್ಲಾಟ್ 1 ಬೈ ಎಕ್ಸ್ ಗ್ರಾಫ್. ನೋಡಿ ಮಕ್ಕಳೇ, ಇದನ್ನು ಪ್ಲಾಟ್ ಮಾಡಿದ್ದೇನೆ. ಸೊ y ಈಕ್ವಲ್ಸ್ ಟು 1 ಬೈ 0.25. ಸೊ ಇದನ್ನು ಹೇಗೆ ಬರಿಬೋದು ಅಂದರೆ 25 ಡಿವೈಡೆಡ್ ಬೈ 100 ಅಂತ ಬರಿಬೋದು. ಸೊ ಇಟ್ ಈಸ್ ಬೇಸಿಕ್ಲಿ 100 ಬೈ 25, ಇಟ್ ಈಸ್ 4. ಸೊ ಇಲ್ಲಿ 4 ಬರುತ್ತೆ. ಅದೇ ರೀತಿಯಲ್ಲಿ 0.5ಅಲ್ಲಿ ಇದೇನಾಗುತ್ತೆ 2 ಆಗುತ್ತೆ, ಏಕೆಂದರೆ 5 ಡಿವೈಡೆಡ್ ಬೈ 10 ಆಗುತ್ತೆ. 10 ಮೇಲೆ ಹೋದಂದರೆ 1 2, ಇಲ್ಲಿ 2 ಉಳಿಯುತ್ತೆ ಮೇಲೆ, ಇಲ್ಲಿ 1 ಉಳಿಯುತ್ತೆ. ಸೊ ಬೇಸಿಕಲಿ 2 ಆಗುತ್ತೆ ಆನ್ಸರ್. ಅದೇ ರೀತಿಯಲ್ಲಿ 1 ಬೈ 1 ಆಗುತ್ತೆ. ಓಕೆ, ಇಲ್ಲಿ 2, ಇಲ್ಲಿ 1, ಇಲ್ಲಿ 0.5, ಏಕೆಂದರೆ 1 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಟ್ ಇಸ್ ಬೇಸಿಕಲಿ 0.5. ಇವಾಗ ನೋಡಿ, ಇದೇ ನಂಬರ್ಸ್ ಇಲ್ಲಿ ಬರೋದು, ಆದರೆ ಒಂದು ಮೈನಸ್ ಸೈನ್ ಜೊತೆ ಬರುತ್ತೆ. ನೀವು ಬೇಕಾದರೆ ವೆರಿಫೈ ಮಾಡ್ಬೋದು. ಬೇಸಿಕಲಿ 0.5. ಸೊ ಇದನ್ನು ನಾನು ಇಲ್ಲಿ ಪ್ಲಾಟ್ ಮಾಡ್ತೀನಿ ಗ್ರಾಫ್ನಲ್ಲಿ 0 1. ಸೊ ನೋಡಿ, 0.5ಗೆ 2, 0.25ಗೆ 4 ಇದೆ. ಫಸ್ಟ್ 0.5 ನೋಡೋಣ. ಇಲ್ಲಿ 0.5 ಬರುತ್ತೆ. ಇದರದ್ದು ಹಾಫ್ ಅದೇನಾಗುತ್ತೆ 0.25 ಬರುತ್ತೆ. ಸೊ ಬೇಸಿಕಲಿ 0.5ಗೆ 4 ಬರುತ್ತೆ ಅಂತೆ. ಇಲ್ಲಿ ಬರುತ್ತೆ 0.5. 0.25ಗೆ 4 ಇಲ್ಲಿ ಬರುತ್ತೆ. 0.25ಗೆ 2 ಇಲ್ಲಿ ಬರುತ್ತೆ. 1ಗೆ ಇಲ್ಲಿ ಬರುತ್ತೆ. 2ಗೆ 0.5 ಇದರದ್ದು ಅರ್ಧ. ಸೊ ಬೇಸಿಕಲಿ ಹೀಗೆ ಬರ್ತಾ ಇದು ಗ್ರಾಫ್ ಹೀಗೆ ಬರುತ್ತೆ. ಓಕೆ, ಗ್ರಾಫ್ ಹೀಗೆ ಬರುತ್ತೆ. ಇದರೊಳಗೇನು ಕೂಡ ಇವಾಗ ಮೈನಸ್ 0.5 ಎಕ್ಸ್ನಲ್ಲಿ ಮೈನಸ್ 0.5 ಇಲ್ಲಿ ಬರುತ್ತೆ. ಇಲ್ಲಿ 0.5, ಇದು ಮೈನಸ್ 2.5. ಓಕೆ, ಇವಾಗ ಮೈನಸ್ 2.5 ಮತ್ತು 4 ಇಲ್ಲಿ ಬರುತ್ತೆ. ಅದಾದ ನಂತರ 0.5ಗೆ ಮೈನಸ್ 2 ಇಲ್ಲಿ ಬರುತ್ತೆ. 1ಗೆ ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ ಬೇಸಿಕಲಿ ಲೈಕ್ ದಿಸ್ ನಂಬರ್ ಲೈನ್. ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ 0ಗೆ ಟಚ್ಚು ಆಗಲ್ಲ. ಓಕೆ, ಯಾಕೆ ಟಚ್ ಆಗಲ್ಲ ಅಂದರೆ 1 ಬೈ 0 ಇಸ್ ಇನ್ಫಿನಿಟಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಾರ್ಮ್. ಅದನ್ನು ಡಿಫೈನ್ ಮಾಡೋಕ್ಕೆ ಆಗಲ್ಲ. ಸೊ 1 ಬೈ ಎಕ್ಸ್ ಗ್ರಾಫ್ ಯಾವಾಗ ಹೋಯ್ತಲ್ಲ ಈ ರೀತಿಯಲ್ಲಿ ಬರುತ್ತೆ. ಈ ರೀತಿಯಲ್ಲಿ
ನಿಮ್ಗೆ ಯಾವಾಗಾದರೂ ಯಾರಾದರೂ ಕೇಳಿದರೆ ದಯವಿಟ್ಟು 1/x ತುಂಬ ಇಂಪಾರ್ಟೆಂಟ್. ಈ ಗ್ರಾಫ್ ನಿಮಗೆ ಈ ರೀತಿಯಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಟ್ ಈಸ್ ಬೇಸಿಕಲಿ ಸಿಮಿಲರ್ ಗ್ರಾಫ್. ಸಿಮಿಲರ್ ಅಂದರೆ ಈ ಸೈಡ್ ಏನಿರುತ್ತೆ ಅದೇ ಸೈಡ್ ಇವಾಗ ನೋಡಿ ಇಲ್ಲಿ ರೈಟ್ ಸೈಡ್ ಏನಿದೆಯಲ್ಲ ಲೆಫ್ಟ್ ಸೈಡು ಸೇಮ್ ಇರುತ್ತೆ, ಆದರೆ ಅಪೋಸಿಟ್ ಕ್ವಾಡ್ರೆಂಟ್ನಲ್ಲಿ ಇರುತ್ತೆ. ಇದು ಫುಲ್ ಪಾಸಿಟಿವ್ ಕ್ವಾಡ್ರೆಂಟ್, ಇದು ನೆಗೆಟಿವ್ ಕ್ವಾಡ್ರೆಂಟ್. ಸೊ ಇದಾಗಿತ್ತು ರ್ಯಾಷನಲ್ ಫಂಕ್ಷನ್ಸ್ ಬಗ್ಗೆ. ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.